ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ಸ್ಥಳ ಅಲ್ಲೂ ಮುಖ್ಯಮಂತ್ರಿಗಳ 1 ಲಕ್ಷದ ಬಹುಮಾಡಿ ಯೋಜನೆಯ ಸ್ಥಳಗಳನ್ನು ನಾವು ನೋಡ್ತಾ ಇದ್ದೋ. ಸೊ ಸ್ಟಾರ್ಟಿಂಗೆಲ್ಲ ವೀಡಿಯೋ ಮಾಡಬೇಕಾದ್ರೆ ಈ ಒಂದು ಸ್ಥಳ ತುಂಬ ಒಳಗಡೆ ಇದೆ. ಸೊ ಇದು ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಏನು ಎತ್ತಂತ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೆ ಲಾಸ್ಟಾಗಿ ವೀಡಿಯೋದಲ್ಲಿ ಕೂಡ ತಿಳಿಸಿದ್ದು ಆದಷ್ಟು ಬೇಗ ಈ ಒಂದು ಸ್ಥಳ ಡೆವಲಪ್ಮೆಂಟ್ ಆಗುತ್ತೆ. ಸೊ ಸ್ಥಳವನ್ನು ಬುಕ್ ಮಾಡಿಕೊಳ್ಳಿ ಅಂತ. ಸೊ ಅದೇ ರೀತಿಯಲ್ಲಿ ಈ ಒಂದು ಸ್ಥಳ ನಿಮಗೆ ಇವಾಗ ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಒಂದು ಲೊಕೇಶನ್ನು ನಾವು ತುಂಬ ಕವರೇಜ್ ಮಾಡಿದ್ದೀವಿ. ಸೊ ಒಳಗಡೆ ಎಲ್ಲ ವೀಡಿಯೋದಲ್ಲೂ ಒಳಗಡೆ ಬಂದು ಹೆಂಗಿದೆ ಮನೆ ಅಂತ ನಾವು ತೋರಿಸ್ತಾ ಇದ್ದೋ. ಸೊ ಈ ಒಂದು ವಿಡಿಯೋದಲ್ಲಿ ಸುತ್ತಮುತ್ತಲು ಯಾವ ರೀತಿಯಲ್ಲಿರುತ್ತೆ, ಸೊ ಏನೇನಾಗಿದೆ ಅಂತ ನಮಗೆ ತಿಳಿಸ್ತೀವಿ. ಸೊ ಈ ಒಂದು ಲೊಕೇಶನ್ ಎಲ್ಲಿದೆ ಅಂತ ತಾವು ಕಮೆಂಟ್ಸ್ ಮುಖಾಂತರ ತಿಳಿಸಿ ನೋಡೋಣ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಮುಖ್ಯಮಂತ್ರಿಗಳ 1 ಲಕ್ಷದ ಬಹುಮಾಡಿ ಯೋಜನೆ ಎಲ್ಲ ಮಾಹಿತಿಗಳು. ಇಲ್ಲಿಂದ ನಾವು ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಸೊ ಇವಾಗೇನು ರೋಡಲ್ಲಿ ನಾವು ಬಂದಿದ್ದೀವೋ ಅದು ಲೆಫ್ಟ್ ತೊಗೊಂಡ್ರೆ ಸೊ ಸ್ಥಳದಲ್ಲಿ ಆಪೋಸಿಟಲ್ಲಿ ಫಸ್ಟು ಖಾಲಿಯಾಗಿತ್ತು. ಸೊ ಇವಾಗ ಒಂದು ದೊಡ್ಡ ಒಂದು ಲೇಔಟ್ ಆಗ್ತಾಯಿದೆ. ಈ ಒಂದು ಲೊಕೇಶನ್ನು G+3. ಸೊ ಕನ್ಸ್ಟ್ರಕ್ಷನ್ನು ತುಂಬ ಚೆನ್ನಾಗಿ ಆಗಿದೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಸೊ ಇದು ಸುತ್ತಲೂ ಒಂದು ಸತಿ ನಾವು ನೋಡೋಣ. ಫಸ್ಟ್ ಡೆವಲಪ್ಮೆಂಟ್ಸು ಅಕ್ಕಪಕ್ಕ ಯಾವ ರೀತಿಯಲ್ಲಿದೆ ಅಂತ ನಾವು ನೋಡೋಣ. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇನ್ನು ಹಲವಾರು ಲೊಕೇಶನ್ಸ್ ವಿಡಿಯೋ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಪ್ರತಿಯೊಂದು ಲೊಕೇಶನ್ನು ಯಾವ ರೀತಿಯಲ್ಲಿದೆ, ಸೊ ಎಷ್ಟು ಕೆಲಸಗಳಾಗಿದೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ತೀವಿ. ಸುತ್ತಲೂ ಟಾರ್ ರೋಡ್ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಸೊ ಪಾರ್ಕಿಂಗು ಮತ್ತು ಪಾರ್ಕು ಇನ್ನು ಬ್ಯಾಲೆನ್ಸ್ ಏನೇನು ಕೆಲಸಗಳಿದೆಯೋ ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಎದುರುಗಡೆ ನೀವು ನೋಡ್ತಾ ಇರ್ತೀರ ಆ ಒಂದು ಫ್ಲ್ಯಾಟ್ನ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ. ಬಟ್ ತುಂಬ ನಮಗಂತೂ ಇಷ್ಟ ಆಗಿದ್ದು ಅಲ್ಲಿ ಸುತ್ತಮುತ್ತಲೂ ನಿಮಗೆ ಗಿಡಗಳನ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಅದನ್ನು ನೋಡೋಕ್ಕೂ ತುಂಬ ಸಂತೋಷವಾಗಿದೆ. ಯಾಕಂದರೆ ಗಿಡ ಅಂದರೆ ನಮಗೆ ತುಂಬ ಇಷ್ಟ. ಸೊ ನಮಗೂ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ತುಂಬ ಇಷ್ಟ. ಹಂಗಾಗಿ ಸೊ ಇದು ಹೊರಗಡೆ ನೀವು ನೋಡ್ತಾ ಇದ್ದೀರಾ, ಒಂದು ಬ್ಲಾಕು ಸೆಂಟ್ರಲ್ಲಿ ನಿಮಗೆ ಆ ರೋಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬರೋದಕ್ಕೆ ಎಂಟ್ರೆನ್ಸು 4 ಕಡೆಯೂ ಕೊಟ್ಟಿದ್ದಾರೆ. ಹಂಗಾಗಿ ಒಂಥರ ನೋಡೋಕ್ಕೆ ಡಿಫ್ರೆಂಟಾಗಿದೆ. ಸೊ ಸ್ಥಳ ಯಾವ ಸ್ಥಳ ಅಂತ ನೀವೇ ಕಮೆಂಟ್ ಮಾಡಬೇಕು. ಸೊ ಫೈನಲಾಗಿ ಗೊತ್ತಾಗಿಲ್ಲ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೋಡೋಣ ಇರಿ, ಯಾವುದಾದ್ರೆ ಒಂದು ಬ್ಲಾಕ್ ಸೆಂಟ್ರಲ್ಲಿರುವಂಥ ಒಂದು ರೋಡು, 2 ಬ್ಲಾಕ್ ಸೆಂಟ್ರಲ್ಲಿರುವಂಥ ರೋಡನ್ನ ವಿಸಿಟ್ ಮಾಡಿ ನೋಡೋಣ. ಸೊ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಆ ಸ್ಥಳ ಮಾತ್ರ ನಿಮಗೆ ಝೂಮ್ ಮಾಡಿ ತೋರಿಸ್ತಾನೆ ಇರ್ತೀನಿ ನೋಡಿ. ಅಂದರೆ ಒಂದು ಅಪಾರ್ಟ್ಮೆಂಟ್ ಆಪೋಸಿಟಲ್ಲಿ ಆ ಗಿಡಗಳನ್ನ ಇಕ್ಕಿ ಅದು ಮರವಾಗ ಆಗಬೇಕಾದ್ರೆ ಸೊ ಅಷ್ಟೊಂದು ಚೆಂದ ನೋಡಿ. ಇದು 2 ಬ್ಲಾಕ್ ಸೆಂಟ್ರಲ್ಲಿ ಈ ಥರ ಇದೆ. ಸೊ ಇನ್ನೂ ನೀವು ಸ್ಟ್ರೈಟಾಗಿ ಅದನ್ನು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ತುಂಬ ಜನ ಕೇಳ್ಬೋದು, ಮನೆ ಏನಾದರೆ ಖಾಲಿ ಇದೆಯಾ, ಇಲ್ಲ ಬುಕ್ಕಿಂಗ್ ಆಪ್ಷನ್ಸ್ ಇದೆಯಾ ಅಂತ. ಬಟ್ ನನ್ನ ಪ್ರಕಾರ ಇಲ್ಲಿ ಎಲ್ಲ ಬುಕ್ ಆಗಿದೆ ಅಂತ. ಸೊ ಯಾರಾದರೆ ಕ್ಯಾನ್ಸಲ್ ಮಾಡಿದ್ರೆ ಸಿಗ್ಬೋದು. ಬಟ್ ಅದು ಯಾವ ರೀತಿಯಲ್ಲಿ ನಮಗೆ ಸಿಗುತ್ತಂತ ಇನ್ನೂ ತನಕ ಅಪ್ಡೇಟ್ಸ್ ಇಲ್ಲ ನೋಡಿ. ಬಟ್ ಪ್ರತಿಯೊಂದು ಫ್ಲ್ಯಾಟ್ಸ್ನೂ ಲಾಕ್ ಮಾಡಿದ್ರು. ಹಂಗಾಗಿ ಸರಿ ಒಳಗಡೆ ಒಂದು ಮನೆ ಆದರೆ ತೋರಿಸೋವಂತ. ಬಟ್ ಅಲ್ಲೇ ವೀಡಿಯೋದಲ್ಲಿ ನಿಮಗೆ ಒಳಗಡೆ ಯಾವ ಥರ ಇದೆ ಅಂತ ತೋರಿಸಿದ್ದೀನಿ. ಸೊ ಅದನ್ನು ಕೂಡ ನೋಡ್ಬೋದು. ಬಟ್ ಹಾಕಿರುವಂಥ ಹಳೆ ವೀಡಿಯೋಗೂ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ. ಸರಿ ಏನೋ ಒಂದು ನೋಡೋಣ ಬನ್ನಿ, ಯಾವುದಾದ್ರೂ ಓಪನ್ ಇದೆ ಅಂತ ಒಳಗಡೆ ಹೋಗಿ ತೋರಿಸ್ತೀನಿ. ಸೊ ಆದರೆ ಎಲ್ಲ ಮನೆಯೂ
ಲಾಕ್ ಆಗಿದೆ. ಸೊ ಹಾಗಾಗಿ ನಿಮಗೆ ಪ್ಯಾಸೇಜಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಪ್ಯಾಸೇಜ್ ಕೂಡ ಅಷ್ಟು ನೀಟಾಗಿ ಕ್ಲೀನಾಗಿದೆ. ಸೊ ಇನ್ನು ನಾವು ಬಂದಮೇಲೆ ಕ್ಲೀನಾಗಿ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಹಂಗೆ ಮೇಂಟೈನ್ ಮಾಡ್ಬೋದು. ಸೊ ಮನೆ ಅನ್ನೋದು ಒಂದು ಕನಸಾಗಿರಬಾರ್ದು, ಸೊ ನನಸಾಗಬೇಕು. ಸೊ ಇದು ಪ್ಯಾಸೇಜಸ್ಸು. ಇವಾಗ 2 ಬ್ಲಾಕು ಸೆಂಟ್ರಲ್ಲಿ ನೋಡಿ, ಆ ಡ್ರೈನೇಜ್ ವಾಟರ್ಸು ಒಂದು ಇದೆಲ್ಲ ಸಪ್ರೇಟಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಿಮಗೆ ಪೈಪ್ಸ್ ಲೈನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ನೋಡಬೇಕಾದ್ರೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಾವು ಇನ್ನೂ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಮೇಂಟೈನ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಿಮಗೆ ಒಂದು 90% ಎಲ್ಲ ಕೆಲಸಗಳಾಗಿದೆ. ಇನ್ನು ಒಂದು 10 to 20%, 80% ಅಂತ ಇಟ್ಕೊಳ್ಳಿ. ಸೊ 10 to 20% ಇನ್ನೂ ಕೆಲಸಗಳಿದೆ. ಸೊ ಅದು ಕೂಡ ಆದಷ್ಟು ಬೇಗ ಎಲ್ಲನೂ ಕಂಪ್ಲೀಟೇಷನ್ ಮಾಡ್ತಾರೆ. ತಿರ್ಗಾ ಇನ್ನೊಂದು ಸತಿ ನಾನು ನಿಮಗೆ ಇದನ್ನು ಝೂಮ್ ಮಾಡಿ ತೋರಿಸ್ತಾ ಇರೋದು. ಇದು ಬ್ಯಾಕ್ ಸೈಡಲ್ಲಿ ಬಂದಿರೋದು. ಸೊ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಆ ಒಂದು ಲೊಕೇಶನ್ಸು ನಿಮಗೆ, ಯಾಕಂದರೆ ಪ್ರತಿಯೊಂದು ವೀಡಿಯೋದಲ್ಲೂ ನಾವು ಒಳಗಡೆನೇ ತೋರಿಸ್ತಾ ಇರೋದು. ಸೊ ಹೊರಗಡೆ ಬಂದು ಒಂದು ಸತಿ ವೀಡಿಯೋ ಮಾಡಬೇಕಂತ ಫಸ್ಟ್ ವೀಡಿಯೋ ಇದು, ಹೊರಗಡೆ ಫುಲ್ ಯಾವ ಥರದಲ್ಲಿದೆ ಅಂತ. ಸೊ ಹಾಗಾಗಿ ಈ ಸ್ಥಳ ಓಕೆ, ತುಂಬ ಜನರಿಗೆ ಗೊತ್ತಾಗಿರುತ್ತೆ. ತುಂಬ ಜನ ವಿಸಿಟ್ ಮಾಡಿರ್ತೀರ, ತುಂಬ ಜನ ಬುಕ್ ಮಾಡಿರ್ತೀರ. ಈ ಒಂದು ಸ್ಥಳ ನಮ್ಮ ತೋಟಗೆರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇನ್ನು ನೆಕ್ಸ್ಟ್ ಲೊಕೇಶನ್ ಆದಷ್ಟು ಬೇಗ ನಮ್ಮ ಈ ಒಂದು ಚಾನಲಲ್ಲಿ